ಬಾಬಾ ವಾಂಗಾ ಭವಿಷ್ಯವಾಣಿಗಳು ಮತ್ತೊಮ್ಮೆ ವೈರಲ್. ದಿ ಫ್ಯೂಚರ್ ಐಸಾ ಪುಸ್ತಕದ ಉಲ್ಲೇಖ ಮತ್ತೆ ನಿಜ. ಅಷ್ಟಕ್ಕೂ ಬಾಬಾ ವಾಂಗಾ ನುಡಿದಿದ್ದ ಭವಿಷ್ಯ ಏನು? ನಿನ್ನೆ ಇಡೀ ಜಗತ್ತೇ ಬೆಚ್ಚಿತ್ತು. ಅತೀಂದ್ರ ಶಕ್ತಿ ಹೊಂದಿರುವ ಬಾಬಾ ವಾಂಗಾ ನುಡಿಯುವ ಭವಿಷ್ಯ ಮತ್ತೊಮ್ಮೆ ನಿಜವಾಗಿತ್ತು. ನಿನ್ನೆ ಬಹುದೊಡ್ಡ ದುರಂತವೊಂದರ ಭವಿಷ್ಯ ನುಡಿದಿದ್ದು ನಿಜವಾಗಿದೆ. ರಷ್ಯಾ ದ್ವೀಪದಲ್ಲಿ ಸಂಭವಿಸಿದ 8.8 ತೀವ್ರತೆಯ ಭೂಕಂಪನ ಉಂಟಾಗಿರುವ ಕುರಿತಾಗಿ, ಹಾಗೆ ಜಪಾನ್ ಸುನಾಮಿ ಕುರಿತು ಮೊದಲೇ ಬಾಬಾ ವಾಂಗಾ ನುಡಿದಿರುವುದು ಅಚ್ಚರಿ ಮೂಡಿಸಿದೆ. ತನ್ನ ದಿ ಫ್ಯೂಚರ್ ಐಸಾ ಎಂಬ ಪುಸ್ತಕದಲ್ಲಿ ತಮಗೆ ಬೀಳುವ ಕನಸುಗಳನ್ನು ದಾಖಲು ಮಾಡಿದ್ದಾಳೆ. ಅದರ ಪ್ರಕಾರ ಆಕೆ ಜುಲೈನಲ್ಲಿ ಜಪಾನ್ನಲ್ಲಿ ದೊಡ್ಡ ನೈಸರ್ಗಿಕ ದುರಂತ ಸಂಭವಿಸಲಿದೆ ಎಂದು ಭವಿಷ್ಯ ನುಡಿದಿದ್ದಳು. ಅದರಂತೆ ಜುಲೈ 30ರಂದು ಸಂಭವಿಸಿದೆ. ಅಂದಾಗೆ ಆಕೆ ಈ ಮೊದಲು ನುಡಿದಿರುವ ಹಲವು ದುರಂತಗಳ ಕುರಿತು ಭವಿಷ್ಯ ಕೂಡ ನಿಜವಾಗಿದೆ. ಈ ಭವಿಷ್ಯವಾಣಿ ವಿವರಿಸುವಾಗ ಸಮುದ್ರ ಕುದಿಯುವ ದೃಶ್ಯವನ್ನು ವಿವರಿಸಿದ್ದರು. ಸಮುದ್ರವು ಕೆಟ್ಟದಾಗಿ ಕುದಿಯುತ್ತದೆ ಮತ್ತು ಎತ್ತರದ ಅಲೆಗಳು ಬರುತ್ತವೆ ಎಂದಿದ್ದರು. ಜಪಾನ್, ತೈವಾನ್, ಇಂಡೋನೇಷ್ಯಾ ಮತ್ತು ಉತ್ತರ ಮರಿಯಾನಾ ದ್ವೀಪಗಳನ್ನು ಸಂಪರ್ಕಿಸುವ ಪ್ರದೇಶ ಎಂದು ಅವರು ಸುನಾಮಿಯ ಕೇಂದ್ರವನ್ನು ವಿವರಿಸಿದ್ದರು. ಜುಲೈ 30ರ ಬುಧವಾರ ಬೆಳಿಗ್ಗೆ ರಷ್ಯಾದಲ್ಲಿ 8.8 ತೀವ್ರತೆಯ ಪ್ರಬಲ ಭೂಕಂಪವು ಜಪಾನ್ನಿಂದ ಅಮೆರಿಕದವರೆಗೆ ಕೋಲಾಹಲವನ್ನು ಸೃಷ್ಟಿಸಿದೆ. ಭೂಕಂಪದ ನಂತರ ರಷ್ಯಾ ಮತ್ತು ಜಪಾನ್ವರೆಗೆ ಸುನಾಮಿ ಅಲೆಗಳು ಕಂಡುಬಂದಿವೆ. ಜಪಾನ್ನಲ್ಲೂ ಹವಾಮಾನ ಎಚ್ಚರಿಕೆ ನೀಡಲಾಗಿದ್ದು, ಜನರು ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಕೋರಲಾಗಿದೆ. ಬಲ್ಗೇರಿಯಾದ ಭವಿಷ್ಯಗಾರ್ತಿ ಬಾಬಾ ವಾಂಗಾ ಅವರ 2025ರ ಮುನ್ನೋಟಗಳು ಆತಂಕ ಮೂಡಿಸಿವೆ. ಆರ್ಥಿಕ ಕುಸಿತ, ಯುದ್ಧದ ಭೀತಿ, ನೈಸರ್ಗಿಕ ವಿಕೋಪಗಳ ಬಗ್ಗೆ ಅವರು ನುಡಿದಿದ್ದ ಎಚ್ಚರಿಕೆಗಳು ಜಾಗತಿಕ ಮಟ್ಟದಲ್ಲಿ ತಲ್ಲನ್ನು ಸೃಷ್ಟಿಸಿವೆ. ಟೆಲಿಪತಿ ಮತ್ತು ಭೂಮ್ಯಾತೀತ ಜೀವಿಗಳ ಸಂಪರ್ಕದಂತಹ ಅವರ ವಿಚಿತ್ರ ಭವಿಷ್ಯವಾಣಿಗಳು ಕುತೂಹಲ ಕೆರಳಿಸುತ್ತಿವೆ. ಬಲ್ಗೇರಿಯಾದ ಭವಿಷ್ಯಗಾರ್ತಿಯಾದ ಬಾಬಾ ವಾಂಗಾ ಅವರು 1911ರಿಂದ 1996ರ ತಮ್ಮ ಜೀವಿತಾವಧಿಯಲ್ಲಿ ಹೇಳಿದ ಅನೇಕ ವಿಚಾರಗಳು ಈಗಲೂ ನಿಜವಾಗುತ್ತಿದೆ. 2025ರ ವರ್ಷ ಪೂರ್ತಿ ಏನೇನು ಆಗಬಹುದು ಎಂದು ಮೊದಲೇ ಊಹಿಸಿದ್ದರು. ಯುದ್ಧಗಳು, ನೈಸರ್ಗಿಕ ವಿಕೋಪಗಳು, ಸಾಂಕ್ರಾಮಿಕ ರೋಗಗಳು, ಆರ್ಥಿಕ ವ್ಯವಸ್ಥೆಯ ಬಗ್ಗೆ ಅವರು ಹೇಳಿದ್ದೆಲ್ಲವೂ ಸತ್ಯವಾಗುತ್ತಿದೆ. ಕೊರೋನಾದಂತಹ ಸಾಂಕ್ರಾಮಿಕ ರೋಗದ ಬಗ್ಗೆ, 1990ರ ದಶಕದ ಕೊಲ್ಲಿ ಯುದ್ಧದ ಬಗ್ಗೆ, ಅನೇಕ ನೈಸರ್ಗಿಕ ವಿಕೋಪಗಳ ಬಗ್ಗೆ ದಶಕಗಳಿಂದ ಕೂಡ ಜನರು ಬಲ್ಗೇರಿಯನ್ ದೃಷ್ಟಿಹೀನ ಬಾಬಾ ವಾಂಗಾ ಅವರ ಭವಿಷ್ಯಗಳ ಬಗ್ಗೆ ಆಕರ್ಷಿತರಾಗಿದ್ದಾರೆ ಮತ್ತು ಅಷ್ಟೇ ಸತ್ಯ, ಭಯಭೀತರೂ ಆಗಿದ್ದಾರೆ. ಯಾಕೆಂದರೆ ಅವರು ವಿಶ್ವದಲ್ಲಿ ನಡೆಯುವ ಘಟನೆಗಳನ್ನು ಮುನ್ಸೂಚಿಸುವ ವಿಶಿಷ್ಟ ಸಾಮರ್ಥ್ಯಕ್ಕೆ ಹೆಸರುವಾಸಿಯಾದವರು. ಇನ್ನು ಹಲವರು ಅವರು ನುಡಿದಿರುವ ಭವಿಷ್ಯಗಳ ಬಗ್ಗೆ ಸಂದೇಹವನ್ನು ಪಡುತ್ತಾರೆ. ವಿಶೇಷವಾಗಿ ಯುದ್ಧ, ಆರ್ಥಿಕ ಕುಸಿತ ಮತ್ತು ನೈಸರ್ಗಿಕ ವಿಕೋಪಗಳಿಗೆ ಸಂಬಂಧಿಸಿದ ಅವರು ಈ ವರ್ಷ ಭವಿಷ್ಯ ನುಡಿದಿದ್ದಾರೆ. ಹವಾಮಾನ ಕುರಿತು ಕೆಟ್ಟ ಸುದ್ದಿ ಸಿಗಬಹುದೆಂದು ಅವರು ಹೇಳಿದ್ದರು. ಬಾಬಾ ವಾಂಗಾ ಪ್ರಕಾರ 2025 ಆರ್ಥಿಕ ಪ್ರಕ್ಷುಬ್ಧತೆಯ ವರ್ಷ. ಬಾಬಾ ವಾಂಗಾ 2025ರಲ್ಲಿ ಯುದ್ಧದ ಜೊತೆಗೆ ಜಾಗತಿಕ ಆರ್ಥಿಕ ಕುಸಿತದ ಬಗ್ಗೆ ಭವಿಷ್ಯ ನುಡಿದಿದ್ದಾರೆ. ಅವರ ಭವಿಷ್ಯವಾಣಿಯಲ್ಲಿ ಜಾಗತಿಕ ಮಾರುಕಟ್ಟೆಗಳನ್ನು ಅಸ್ಥಿರಗೊಳಿಸುವ ನೀತಿಗಳು ಮತ್ತು ಕೃತ್ಯಗಳಿಂದ ಭೌಗೋಳಿಕ ರಾಜಕೀಯ ಅಸ್ಥಿರತೆ ಉಂಟಾಗುತ್ತದೆ, ಅಲ್ಲದೆ ಆರ್ಥಿಕ ಕುಸಿತ ಉಂಟಾಗುತ್ತದೆ ಎಂದಿದ್ದರು. 2025ರಲ್ಲಿ ಜಗತ್ತು ಈಗಾಗಲೇ ಆರ್ಥಿಕ ಅಸ್ಥಿರತೆ ಅನುಭವ ಆಗುತ್ತಿದೆ. ಬಾಬಾ ವಾಂಗಾ ಭವಿಷ್ಯವಾಣಿಯು ಇನ್ನಷ್ಟು ಪ್ರಸ್ತುತವಾಗುವಂತೆ ಮಾಡಿದೆ. ದೊಡ್ಡ ದೇಶಗಳ ನಡುವಿನ ಉದ್ವಿಗ್ನ ಸಂಬಂಧಗಳು ಈಗಾಗಲೇ ಜಾಗತಿಕ ಆರ್ಥಿಕತೆಯಲ್ಲಿ ಒತ್ತಡವನ್ನು ಉಂಟುಮಾಡುತ್ತಿದೆ. ಉದಾಹರಣೆಗೆ, ಅಮೆರಿಕವು ಭಾರತ, ಚೀನಾ ಸೇರಿದಂತೆ ಹಲವು ದೇಶಗಳ ಮೇಲೆ ಹೆಚ್ಚಿನ ಸುಂಕವನ್ನು ವಿಧಿಸಿದೆ. ವ್ಯಾಪಾರ ಯುದ್ಧದ ಪರಿಣಾಮವಾಗಿ ಜಾಗತಿಕ ಆರ್ಥಿಕತೆಯು ಅಸ್ಥಿರವಾಗಿದೆ. ಇದು ವಸ್ತುಗಳ ಪೂರೈಕೆ ಸರಪಳಿಯನ್ನು ತೊಂದರೆಗೀಡು ಮಾಡಿದೆ. ಈ ಆರ್ಥಿಕ ಒತ್ತಡವು ಜಾಗತಿಕ ಮಟ್ಟದಲ್ಲಿ ಅರಾಜಕತೆಯ ಬಗ್ಗೆ ಅವರ ಭವಿಷ್ಯವಾಣಿಯನ್ನು ನಿಜ ಅನ್ನುವಂತೆ ಮಾಡಿದೆ. ಮಾರುಕಟ್ಟೆಗಳು ಏರಿಳಿತಗೊಂಡಾಗ, ಹಣದುಬ್ಬರ ಹೆಚ್ಚಾದಾಗ ಮತ್ತು ಹೆಚ್ಚಿನ ರಾಷ್ಟ್ರಗಳು ರಕ್ಷಣಾತ್ಮಕ ನೀತಿಗಳನ್ನು ಅಳವಡಿಸಿಕೊಂಡಾಗ ಆರ್ಥಿಕ ವಿಪತ್ತಿನ ಸಾಧ್ಯತೆ ಯಾವಾಗಲೂ ಇರುತ್ತದೆ. ಮಾನವೀಯತೆ ಪತನ ಮತ್ತು ಅನಿಯಂತ್ರಿತ ಸ್ಥಿತಿಗೆ ಭವಿಷ್ಯವಾಣಿ. 2025ರಲ್ಲಿ ಸಂಘರ್ಷದ ಜೊತೆಗೆ ವಿಶ್ವಾದ್ಯಂತ ಆರ್ಥಿಕ ಕುಸಿತದ ಬಗ್ಗೆ ಭವಿಷ್ಯ ನುಡಿದಿದ್ದಾರೆ. ಬ್ಯಾಂಕಿಂಗ್ ವ್ಯವಸ್ಥೆಗಳು ಕುಸಿಯಲು ಮತ್ತು ಇತರೆ ದೇಶಗಳಿಗೆ ಹರಡಲು ಕಾರಣವಾಗಬಹುದು. ಹಿಂಸೆ ಮತ್ತು ಆರ್ಥಿಕ ಕುಸಿತ ಈ ಎರಡೂ ಒಡೆದವನ್ನು ಅವರು ಮಾನವೀಯತೆಯ ಅವನತಿ ಎಂದು ಮುನ್ಸೂಚನೆ ನೀಡಿದ್ದಾರೆ. ಟೆಲಿಪತಿ ಅಥವಾ ಮನಸ್ಸಿನಿಂದ ಮನಸ್ಸಿನ ಸಂವಹನ. ಟೆಲಿಪತಿ ಅವರ ವಿಚಿತ್ರ ಹೇಳಿಕೆಗಳಲ್ಲಿ ಒಂದಾಗಿದೆ. 2025ರ ಹೊತ್ತಿಗೆ ಮಾನವನು ಮನಸ್ಸಿನಿಂದ ಮನಸ್ಸಿಗೆ ನೇರವಾಗಿ ಸಂವಹನ ನಡೆಸಲು ಸಾಧ್ಯವಾಗುತ್ತದೆ ಎಂದು ಅವರು ಊಹಿಸಿದ್ದಾರೆ. ಮೆದುಳು ಯಂತ್ರ ಇಂಟರ್ಫೇಸ್ಗಳು ಜನಪ್ರಿಯತೆಯೊಂದಿಗೆ ಈ ಪರಿಕಲ್ಪನೆಯು ಹೊಸ ಗಮನವನ್ನು ಗಳಿಸಿದೆ. ಇಂತಹ ಪ್ರಯತ್ನಕ್ಕೆ ಎಲಾನ್ ಮಸ್ಕ್ ಅವರ ನ್ಯೂರಾಲಿಂಕ್ ಸಾಕ್ಷಿಯಾಗಿದ್ದು,
ಇದು ಬಳಕೆದಾರರಿಗೆ ತಮ್ಮ ಆಲೋಚನೆಗಳೊಂದಿಗೆ ಎಲೆಕ್ಟ್ರಾನಿಕ್ಸ್ ಅನ್ನು ನಿರ್ವಹಿಸಲು ಅನುವು ಮಾಡಿಕೊಡುತ್ತದೆ. ಇದು ಕೂಡ ಭವಿಷ್ಯ ನುಡಿದಿರುವ ಮುನ್ಸೂಚನೆ ಆಗಿರಬಹುದು ಎಂದು ಅಂದಾಜಿಸಲಾಗಿದೆ. ಜಾಗತಿಕ ಸಂಘರ್ಷಗಳು ತೀವ್ರಗೊಳ್ಳುವುದನ್ನು, ಆರ್ಥಿಕ ಕುಸಿತವನ್ನು ಮತ್ತು ನೈಸರ್ಗಿಕ ವಿಕೋಪಗಳನ್ನು ಭೂಕಂಪಗಳಂತೆ ಸಂಭವಿಸುತ್ತಿರುವುದನ್ನು ನಾವು ನೋಡುತ್ತಿರುವಾಗ ಬಾಬಾ ವಾಂಗಾ ಅವರ ಮಾತುಗಳು ಈಗಲೂ ಪ್ರಸ್ತುತವಾಗಿದೆ ಎಂಬುದು ಖಚಿತ. ನೈಸರ್ಗಿಕ ವಿಕೋಪಗಳ ಬಗ್ಗೆ ಆಗಲೇ ನುಡಿದಿದ್ದ ಬಾಬಾ ವಾಂಗಾ ಅವರು 2025ರ ವಿನಾಶಕಾರಿ ಭೂಕಂಪಗಳ ಬಗ್ಗೆಯೂ ಉಲ್ಲೇಖಿಸಿದ್ದಾರೆ. ಈಗ ಈ ಭವಿಷ್ಯವಾಣಿಯು ನಿಖರವಾಗಿ ತೋರುತ್ತಿದೆ. ಆದ್ದರಿಂದ ಇತ್ತೀಚೆಗೆ ದೇಶಗಳಲ್ಲಿ ಸಂಭವಿಸಿದ ಕೆಲವು ಸಂಬಂಧಿತ ಘಟನೆಗಳು ಇಲ್ಲಿವೆ. ಮಾರ್ಚ್ 28ರಂದು ಮ್ಯಾನ್ಮಾರ್ನಲ್ಲಿ 7.7 ತೀವ್ರತೆಯ ಭೂಕಂಪ ಸಂಭವಿಸಿದೆ. ಮಿಲಿಟರಿ ನೇತೃತ್ವದ ಆಡಳಿತವು 1500ಕ್ಕೂ ಹೆಚ್ಚು ಸಾವುಗಳನ್ನು ದೃಢಪಡಿಸಿದೆ. ಅದೇ ಭೂಕಂಪನ ಘಟನೆಯ ಪರಿಣಾಮ ಥಾಯ್ಲೆಂಡ್ನಲ್ಲಿ ಅನೇಕ ನಿರ್ಮಾಣ ಸ್ಥಳಗಳಲ್ಲಿ ಕನಿಷ್ಠ 10 ಜನರು ಸಾವನ್ನಪ್ಪಿದ್ದಾರೆ ಮತ್ತು 100ಕ್ಕೂ ಹೆಚ್ಚು ಜನರು ಕಾಣೆಯಾಗಿದ್ದಾರೆ ಎಂದು ವರದಿಯಾಗಿದೆ. ಈ ಘಟನೆಗಳು ಅವರ ಭವಿಷ್ಯವಾಣಿಯ ಭವಿಷ್ಯದ ಬಗ್ಗೆ ಕಳವಳವನ್ನು ಬಲಪಡಿಸಿದೆ. ಬಾಬಾ ವಾಂಗಾ ಅವರ ಇತರೆ ಭವಿಷ್ಯವಾಣಿಗಳು. ಬಾಬಾ ವಾಂಗಾ ಈಗಾಗಲೇ ಈ ಹಿಂದೆ ನಿಜವಾಗಿರುವ ಅನೇಕ ಘಟನೆಗಳನ್ನು ಭವಿಷ್ಯ ನುಡಿದಿದ್ದಾರೆ. ಡಯಾನಾ ಸಾವಿನಂತಹ ಘಟನೆಯನ್ನು ಭವಿಷ್ಯ ನುಡಿದು ಹೆಸರುವಾಸಿಯಾಗಿರುವ ಇವರು ಯುರೋಪಿನಲ್ಲಿ ಒಂದು ದೊಡ್ಡ ಯುದ್ಧ ನಡೆಯಲಿದೆ ಎಂದು ಭವಿಷ್ಯ ನುಡಿದಿದ್ದಾರೆ. 2025ರ ಸುಮಾರಿಗೆ ಮಾನವೀಯತೆಯು ಭೂಮಿಯ ಹೊರತಾದ ಜೀವಿಗಳೊಂದಿಗೆ ಸಂಪರ್ಕ ಸಾಧಿಸಬಹುದು. ಇದು ಮಂಗಳ ಯುದ್ಧಕ್ಕೆ ಕಾರಣವಾಗಬಹುದು ಎಂದು ಅವರು ಸೂಚಿಸುತ್ತಾರೆ. ಟೆಲಿಪತಿ ಮತ್ತು ಜಾಗತಿಕ ಘಟನೆಯ ಸಮಯದಲ್ಲಿ ಭೂಮ್ಯಾತೀತ ಜೀವಿಯೊಂದಿಗೆ ಸಂಪರ್ಕ ಮತ್ತು ನಿರ್ಣಾಯಕ ಸಂಘರ್ಷದಂತಹ ಅಸಾಮಾನ್ಯ ಘಟನೆಗಳನ್ನು ಅವರು ಭವಿಷ್ಯದಲ್ಲಿ ಹೇಳಿದ್ದಾರೆ. ಜಾಗತಿಕವಾಗಿ ದೇಶಗಳ ನಡುವೆ ಉದ್ವಿಗ್ನತೆಗಳು ಕುದಿಯುತ್ತಲೇ ಇರುವುದರಿಂದ ಈ ಮುನ್ಸೂಚನೆಗಳು ಮುಂಬರುವ ವರ್ಷಗಳಲ್ಲಿ ಇನ್ನಷ್ಟು ಪರಿಸ್ಥಿತಿ ಹದಗೆಡಿಸುವ ಮುನ್ಸೂಚನೆ ನೀಡಿದೆ. ಈ ಮುನ್ಸೂಚನೆಗಳು ಕೇವಲ ಮೂಢನಂಬಿಕೆ ಅಥವಾ 2025-26ರ ವೇಳೆಗೆ ನಿಜವಾಗುತ್ತವೆಯೇ ಎಂದು ಇಡೀ ಜಗತ್ತು ಆಶ್ಚರ್ಯದಿಂದ ಎದುರು ನೋಡುತ್ತಿದೆ.